28ನೇ ದಿನಕ್ಕೆ ಈ ಕೊಲ್ಲಿ ಕದನ ಕಾಲಿಟ್ಟಿರುವಂತದ್ದು. ಇದರ ನಡುವೆ ಗ್ಯಾಸ್ ಸಿಲಿಂಡರ್ ಅಭಾವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಗಮನಿಸೋದಾದ್ರೆ ಎಲ್ಪಿಜಿ ದರ ಕೂಡ ಹೆಚ್ಚಳಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯುದ್ಧದ ಎಫೆಕ್ಟ್ನಿಂದ ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಎಲ್ಪಿಜಿ ಗ್ಯಾಸ್ ಸಂಕಷ್ಟ ಹೆಚ್ಚಾಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ಬಿಕ್ಕಟ್ಟಿನಿಂದ ಗ್ಯಾಸ್ ದರ ಹೆಚ್ಚಳವಾಗ್ತಾ ಇರುವಂತದ್ದು. ಕಾರವಾರದಲ್ಲಿ 56 ರೂಪಾಯಿ ಇದ್ದಂತ ಸಿಎನ್ಜಿ ದರ 80 ರೂಪಾಯಿಗೆ ಏರಿಕೆಯಾಗಿದೆ. ದರ ಏರಿಕೆಯಿಂದ ಆಟೋ ಚಾಲಕರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಪ್ರಮುಖವಾಗಿ ಕಾರವಾರ ದಿನದಿಂದ ದಿನಕ್ಕೆ ಕಾರವಾರದಲ್ಲಿ ಈಗ ಎಲ್ಪಿಜಿ ಗ್ಯಾಸ್ ದರ ಹೆಚ್ಚಳವಾಗ್ತಾ ಇರುವಂತದ್ದು. ಆಟೋ ಚಾಲಕರೆಲ್ಲರೂ ಕೂಡ ಈ ಗ್ಯಾಸ್ ದರದ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂದ್ರೆ ಗ್ಯಾಸ್ ಅಭಾವ ಮತ್ತಷ್ಟು ಜಾಸ್ತಿ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಮುಂದೇನು ಅನ್ನುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ಸಂಭವಿಸುತ್ತಿರುವಂತಹ ಯುದ್ಧದಿಂದಾಗಿ ಎಲ್ಪಿಜಿ ಗ್ಯಾಸ್ಗಳ ದರ ಕೂಡ ಜಾಸ್ತಿಯಾಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಆಟೋ ಚಾಲಕರು ಕೂಡ ತೀವ್ರ ಕಷ್ಟವನ್ನು ಕೂಡ ಎದುರಿಸ್ತಾ ಇರುವಂತದ್ದು. ನಾನೀಗ ಕಾರವಾರದ ಶೇಜವಾಡದಲ್ಲಿರುವ ಎಲ್ಪಿಜಿ ಗೋ ಗ್ಯಾಸ್ನ ಬಂಕ್ ಬಳಿ ಇದ್ದೇನೆ. ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಆಟೋಗಳು ಕೂಡ ಈ ಒಂದು ಗ್ಯಾಸ್ಗಳನ್ನು ತುಂಬಿ ಆಟೋಗಳನ್ನ ಓಡಿಸ್ತಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಗ್ಯಾಸ್ಗಳ ದರ ಕೂಡ ಜಾಸ್ತಿಯಾಗಿದೆ. ಸುಮಾರು 60 ರೂಪಾಯಿ ಇದ್ದಂತಹ ಗ್ಯಾಸ್ನ ದರ ಕೆಜಿಗೆ 80 ರೂಪಾಯಿ ಅಷ್ಟಾಗಿರುವಂತದ್ದು. ಹೀಗಾಗಿ ತೀವ್ರ ಕಷ್ಟವನ್ನು ಕೂಡ ಆಟೋ ಚಾಲಕರು ಅನುಭವಿಸ್ತಾ ಇರುವಂತದ್ದು. ಕಳೆದ ಕೆಲವು ವರ್ಷಗಳ ಹಿಂದೆ ಸಂಬಂಧಪಟ್ಟ ಸರ್ಕಾರ ಶಕ್ತಿ ಯೋಜನೆ ಜಾರಿ ಮಾಡಿದ ಸಂದರ್ಭದಲ್ಲಿ ಆಟೋ ಚಾಲಕರು ಕೂಡ ತೀವ್ರ ಕಷ್ಟವನ್ನು ಕೂಡ ಅನುಭವಿಸಿದ್ರು. ಅದೇ ರೀತಿ ಕೂಡ ಇದೀಗ ಯುದ್ಧದ ಪರಿಣಾಮವಾಗಿ ಗ್ಯಾಸ್ನ ದರ ಜಾಸ್ತಿ ಆಗಿದ್ರಿಂದ ತೀವ್ರ ಕಷ್ಟವನ್ನು ಕೂಡ ಅನುಭವಿಸುತ್ತಿದ್ದಾರೆ. ಗ್ಯಾಸ್ಗಳ ಒಂದು ದರ ಜಾಸ್ತಿ ಆಗಿದ್ರಿಂದ ಯಾವ ರೀತಿ ಸಮಸ್ಯೆ ಆಗ್ತದೆ? ಬಹಳ ಸಮಸ್ಯೆ ಆಗ್ತಾ ಉಂಟು. ಮೊದಲೇ 60 ರೂಪಾಯಿ ಇತ್ತು, ಈಗ ಏಕದಮ್ 20 ರೂಪಾಯಿ ಹೆಚ್ಚಾಗಿದೆ. ಅದರಿಂದ ನಾವು ಪ್ಯಾಸೆಂಜರ್ ಹತ್ರ ದುಡ್ಡು ತೊಗೊಳ್ಳಿಕ್ಕೆ ಆಗುದಿಲ್ಲ. ಸ್ವಲ್ಪ ಅದರಿಂದ ಬೇಗನೆ ಒಂದು ಸ್ವಲ್ಪ ಕಡಿಮೆ ಮಾಡಬೇಕನ್ನ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಆಟೋದಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಹಳ ತೊಂದರೆ ಆಗ್ತಾ ಉಂಟು. ಅದು ದಯವಿಟ್ಟು ಬೇಗನೆ ಒಂದ್ ಸ್ವಲ್ಪ ದರ ಕಡಿಮೆ ಮಾಡಬೇಕನ್ನ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಕಡೆ ಇಷ್ಟೇ ದರ ಇದೆಯಾ ಅಥವಾ ಹೇಗೆ? ಇಲ್ಲಿ ಮಾತ್ರ ಜಾಸ್ತಿ ಆಗಿದೆ? ಅಂಗೋಲದಲ್ಲಿ ಒಂದು ಕಡಿಮೆ ಉಂಟಂತ ಹೇಳ್ತಾರೆ, ಅದು ಗೊತ್ತಿಲ್ಲ. ಇಲ್ಲ 20 ರೂಪಾಯಿ ಜಾಸ್ತಿ ಆಗಿದೆ, 80 ರೂಪಾಯಿ ಆಗಿದೆ. ಮೊದಲು ಕಡಿಮೆ ಇತ್ತು. ಹೌದು ಸರ್, ಈಗ ಕಷ್ಟ ಆಗ್ತಾ ಉಂಟು. ನಾವು ಪ್ಯಾಸೆಂಜರ್ ತಗೊಳ್ಳಿಕ್ಕೆ ಆಗುದಿಲ್ಲ, ದುಡ್ಡು ತಗೊಳ್ಳಾಗುವುದಿಲ್ಲ. ಅದರಿಂದ ಬಹಳ ಇದಾಗ್ತಾ ಉಂಟು. ಧನ್ಯವಾದಗಳು. ಇವಿಷ್ಟು ಆಟೋ ಚಾಲಕರು ಹೇಳುವಂತ ಮಾತು. ಒಟ್ಟಿನಲ್ಲಿ ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗಿದೆ. ಆದರೆ ನಾವು ಪ್ಯಾಸೆಂಜರ್ಗಳಿಂದ ಹೆಚ್ಚಿನ ಹಣವನ್ನು ವಸೂಲಿ ಮಾಡಲಿಕ್ಕೆ ಆಗುದಿಲ್ಲ. ಗಮನಿಸಬಹುದು, ಮಹತ್ವದ ಸೂಚನೆಯ ಒಂದು ಫಲಕಗಳನ್ನು ಕೂಡ ಸಂಬಂಧಪಟ್ಟಂತೆ ಗ್ಯಾಸ್ ಬಂಕ್ಗಳ ಮುಂದೆ ಅಳವಡಿಸಲಾಗಿದೆ. ಪ್ರಸ್ತುತ ಯುದ್ಧ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ ಎಲ್ಪಿಜಿ ಕೊರತೆ ಉಂಟಾಗಿದೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹಾಕಿರುವಂತದ್ದು. ಹೀಗಾಗಿ ಆಟೋ ಚಾಲಕರಿಗೆ ಮತ್ತು ವಾಹನ ಸವಾರರಿಗೆ ಸೂಚನೆಯನ್ನು ಕೂಡ ಇಲ್ಲಿ ನೀಡಿರುವಂತದ್ದು. ಆದರೆ 60 ರೂಪಾಯಿ ಇರುವಂತಹ ಒಂದು ಗ್ಯಾಸ್ ದರವನ್ನ 80 ರೂಪಾಯಿ ಮಾಡಿರುವುದು ತೀವ್ರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಇರುವಂತಹ ಒಂದೇ ಒಂದು ಗ್ಯಾಸ್ ಕಂಪನಿ, ಬೇರೆಡೆಗೆ ಹೋಲಿಸಿದ್ರೆ ಬೇರೆ 3-4 ಗ್ಯಾಸ್ ಬಂಕ್ಗಳಿದೆ. ಕೇವಲ ಒಂದೇ ಬಂಕ್ಗಳಿರುವುದರಿಂದ ಆಟೋ ಚಾಲಕರು ಅನಿವಾರ್ಯವಾಗಿ ಗ್ಯಾಸ್ಗಳನ್ನ ತುಂಬಿಸಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಸಂಬಂಧಪಟ್ಟಂತೆ ಗ್ಯಾಸ್ಗಳ ದರ ಜಾಸ್ತಿ ಆಗಿದ್ರೆ ತೊಂದರೆ ಆಗಿದೆ. ಹೀಗಾಗಿ ಸಂಬಂಧಪಟ್ಟವರು ಗಮನ ಹರಿಸಬೇಕೆಂಬ ಅಭಿಪ್ರಾಯವನ್ನು ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. 28ನೇ ದಿನಕ್ಕೆ ಈ ಕೊಲ್ಲಿ ಕದನ ಕಾಲಿಟ್ಟಿರುವಂತದ್ದು. ಇದರ ನಡುವೆ ಗ್ಯಾಸ್ ಸಿಲಿಂಡರ್ ಅಭಾವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಗಮನಿಸೋದಾದ್ರೆ ಎಲ್ಪಿಜಿ ದರ ಕೂಡ ಹೆಚ್ಚಳಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯುದ್ಧದ ಎಫೆಕ್ಟ್ನಿಂದ ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಎಲ್ಪಿಜಿ ಗ್ಯಾಸ್ ಸಂಕಷ್ಟ ಹೆಚ್ಚಾಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ಬಿಕ್ಕಟ್ಟಿನಿಂದ ಗ್ಯಾಸ್ ದರ ಹೆಚ್ಚಳವಾಗ್ತಾ ಇರುವಂತದ್ದು. ಕಾರವಾರದಲ್ಲಿ 56 ರೂಪಾಯಿ ಇದ್ದಂತಹ ಸಿಎನ್ಜಿ ದರ 80 ರೂಪಾಯಿಗೆ ಏರಿಕೆಯಾಗಿದೆ. ದರ ಏರಿಕೆಯಿಂದ ಆಟೋ ಚಾಲಕರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಪ್ರಮುಖವಾಗಿ ಕಾರವಾರ ದಿನದಿಂದ ದಿನಕ್ಕೆ ಕಾರವಾರದಲ್ಲಿ ಈಗ ಎಲ್ಪಿಜಿ ಗ್ಯಾಸ್ ದರ ಹೆಚ್ಚಳವಾಗ್ತಾ ಇರುವಂತದ್ದು. ಆಟೋ ಚಾಲಕರೆಲ್ಲರೂ ಕೂಡ ಈ ಗ್ಯಾಸ್ ದರದ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂದ್ರೆ ಗ್ಯಾಸ್ ಅಭಾವ ಮತ್ತಷ್ಟು ಜಾಸ್ತಿ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಮುಂದೇನು ಅನ್ನುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ಸಂಭವಿಸುತ್ತಿರುವಂತಹ ಯುದ್ಧದಿಂದಾಗಿ ಎಲ್ಪಿಜಿ ಗ್ಯಾಸ್ಗಳ ದರ ಕೂಡ ಜಾಸ್ತಿಯಾಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಆಟೋ ಚಾಲಕರು ಕೂಡ ತೀವ್ರ ಕಷ್ಟವನ್ನು ಕೂಡ ಎದುರಿಸ್ತಾ ಇರುವಂತದ್ದು. ನಾನೀಗ ಕಾರವಾರದ ಶೇಜವಾಡದಲ್ಲಿರುವ ಎಲ್ಪಿಜಿ
ಗೋ ಗ್ಯಾಸ್ನ ಬಂಕ್ ಬಳಿ ಇದ್ದೇನೆ. ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಆಟೋಗಳು ಕೂಡ ಈ ಒಂದು ಗ್ಯಾಸ್ಗಳನ್ನು ತುಂಬಿ ಆಟೋಗಳನ್ನ ಓಡಿಸ್ತಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗಿದೆ. ಸುಮಾರು 60 ರೂಪಾಯಿ ಇದ್ದಂತಹ ಗ್ಯಾಸ್ನ ದರ ಕೆಜಿಗೆ 80 ರೂಪಾಯಿ ಅಷ್ಟಾಗಿರುವಂತದ್ದು. ಹೀಗಾಗಿ ತೀವ್ರ ಕಷ್ಟವನ್ನು ಕೂಡ ಆಟೋ ಚಾಲಕರು ಅನುಭವಿಸ್ತಾ ಇರುವಂತದ್ದು. ಕಳೆದ ಕೆಲವು ವರ್ಷಗಳ ಹಿಂದೆ ಸಂಬಂಧಪಟ್ಟ ಸರ್ಕಾರ ಶಕ್ತಿ ಯೋಜನೆ ಜಾರಿ ಮಾಡಿದ ಸಂದರ್ಭದಲ್ಲಿ ಆಟೋ ಚಾಲಕರು ಕೂಡ ತೀವ್ರ ಕಷ್ಟವನ್ನು ಕೂಡ ಅನುಭವಿಸಿದ್ರು. ಅದೇ ರೀತಿ ಕೂಡ ಇದೀಗ ಯುದ್ಧದ ಪರಿಣಾಮವಾಗಿ ಗ್ಯಾಸ್ನ ದರ ಜಾಸ್ತಿ ಆಗಿದ್ರಿಂದ ತೀವ್ರ ಕಷ್ಟವನ್ನು ಕೂಡ ಅನುಭವಿಸುತ್ತಿದ್ದಾರೆ. ಗ್ಯಾಸ್ಗಳ ಒಂದು ದರ ಜಾಸ್ತಿ ಆಗಿದ್ರಿಂದ ಯಾವ ರೀತಿ ಸಮಸ್ಯೆ ಆಗ್ತದೆ? ಬಹಳ ಸಮಸ್ಯೆ ಆಗ್ತಾ ಉಂಟು. ಮೊದಲೇ 60 ರೂಪಾಯಿ ಇತ್ತು, ಈಗ ಏಕದಮ್ 20 ರೂಪಾಯಿ ಹೆಚ್ಚಾಗಿದೆ. ಅದರಿಂದ ನಾವು ಪ್ಯಾಸೆಂಜರ್ ಹತ್ರ ದುಡ್ಡು ತೊಗೊಳ್ಳಿಕ್ಕೆ ಆಗುದಿಲ್ಲ. ಸ್ವಲ್ಪ ಅದರಿಂದ ಬೇಗನೆ ಒಂದು ಸ್ವಲ್ಪ ಕಡಿಮೆ ಮಾಡಬೇಕನ್ನ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಆಟೋದಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಹಳ ತೊಂದರೆ ಆಗ್ತಾ ಉಂಟು. ಅದು ದಯವಿಟ್ಟು ಬೇಗನೆ ಒಂದ್ ಸ್ವಲ್ಪ ದರ ಕಡಿಮೆ ಮಾಡಬೇಕನ್ನ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಕಡೆ ಇಷ್ಟೇ ದರ ಇದೆಯಾ ಅಥವಾ ಹೇಗೆ ಇಲ್ಲಿ ಮಾತ್ರ ಜಾಸ್ತಿ ಆಗಿದೆ? ಅಂಗೋದಲ್ಲ ಒಂದು ಕಡಿಮೆ ಉಂಟಂತ ಹೇಳ್ತಾರೆ, ಅದು ಗೊತ್ತಿಲ್ಲ. ಇಲ್ಲ 20 ರೂಪಾಯಿ ಜಾಸ್ತಿ ಆಗಿದೆ, 80 ರೂಪಾಯಿ ಆಗಿದೆ. ಮೊದಲು ಕಡಿಮೆ ಇತ್ತು. ಹೌದು ಸರ್, ಈಗ ಕಷ್ಟ ಆಗ್ತಾ ಉಂಟು. ನಾವು ಪ್ಯಾಸೆಂಜರ್ ತಗೊಳ್ಳಿಕ್ಕೆ ಆಗುದಿಲ್ಲ, ದುಡ್ಡು ತಗೊಳಾಗುದಿಲ್ಲ. ಅದರಿಂದ ಬಹಳ ಇದಾಗ್ತಾ ಉಂಟು. ಧನ್ಯವಾದಗಳು. ಇವಿಷ್ಟು ಆಟೋ ಚಾಲಕರು ಹೇಳುವಂತ ಮಾತು. ಒಟ್ಟಿನಲ್ಲಿ ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗಿದೆ, ಆದರೆ ನಾವು ಪ್ಯಾಸೆಂಜರ್ಗಳಿಂದ ಹೆಚ್ಚಿನ ಹಣವನ್ನು ವಸೂಲಿ ಮಾಡಲಿಕ್ಕೆ ಆಗುದಿಲ್ಲ. ಗಮನಿಸಬಹುದು, ಮಹತ್ವದ ಸೂಚನೆಯ ಒಂದು ಫಲಕಗಳನ್ನು ಕೂಡ ಸಂಬಂಧಪಟ್ಟಂತೆ ಗ್ಯಾಸ್ ಬಂಕ್ಗಳ ಮುಂದೆ ಅಳವಡಿಸಲಾಗಿದೆ. ಪ್ರಸ್ತುತ ಯುದ್ಧ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ ಎಲ್ಪಿಜಿ ಕೊರತೆ ಉಂಟಾಗಿದೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹಾಕಿರುವಂತದ್ದು. ಹೀಗಾಗಿ ಆಟೋ ಚಾಲಕರಿಗೆ ಮತ್ತು ವಾಹನ ಸವಾರರಿಗೆ ಸೂಚನೆಯನ್ನು ಕೂಡ ಇಲ್ಲಿ ನೀಡಿರುವಂತದ್ದು. ಆದರೆ 60 ರೂಪಾಯಿ ಇರುವಂತಹ ಒಂದು ಗ್ಯಾಸ್ ದರವನ್ನ 80 ರೂಪಾಯಿ ಮಾಡಿರುವುದು ತೀವ್ರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಇರುವಂತಹ ಒಂದೇ ಒಂದು ಗ್ಯಾಸ್ ಕಂಪನಿ, ಬೇರೆಡೆಗೆ ಹೋಲಿಸಿದ್ರೆ ಬೇರೆ 3-4 ಗ್ಯಾಸ್ ಬಂಕ್ಗಳಿದೆ. ಕೇವಲ ಒಂದೇ ಬಂಕ್ಗಳಿರೋದ್ರಿಂದ ಆಟೋ ಚಾಲಕರು ಅನಿವಾರ್ಯವಾಗಿ ಗ್ಯಾಸ್ಗಳನ್ನ ತುಂಬಿಸಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಸಂಬಂಧಪಟ್ಟಂತೆ ಗ್ಯಾಸ್ಗಳ ದರ ಜಾಸ್ತಿ ಆಗಿದ್ರೆ ತೊಂದರೆ ಆಗಿದೆ. ಹೀಗಾಗಿ ಸಂಬಂಧಪಟ್ಟವರು ಗಮನ ಹರಿಸಬೇಕೆಂಬ ಅಭಿಪ್ರಾಯವನ್ನು ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. 28ನೇ ದಿನಕ್ಕೆ ಈ ಕೊಲ್ಲಿ ಕದನ ಕಾಲಿಟ್ಟಿರುವಂತದ್ದು. ಇದರ ನಡುವೆ ಗ್ಯಾಸ್ ಸಿಲಿಂಡರ್ ಅಭಾವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಗಮನಿಸೋದಾದ್ರೆ ಎಲ್ಪಿಜಿ ದರ ಕೂಡ ಹೆಚ್ಚಳಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯುದ್ಧದ ಎಫೆಕ್ಟ್ನಿಂದ ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಎಲ್ಪಿಜಿ ಗ್ಯಾಸ್ ಸಂಕಷ್ಟ ಹೆಚ್ಚಾಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ಬಿಕ್ಕಟ್ಟಿನಿಂದ ಗ್ಯಾಸ್ ದರ ಹೆಚ್ಚಳವಾಗ್ತಾ ಇರುವಂತದ್ದು. ಕಾರವಾರದಲ್ಲಿ 56 ರೂಪಾಯಿ ಇದ್ದಂತಹ ಸಿಎನ್ಜಿ ದರ 80 ರೂಪಾಯಿಗೆ ಏರಿಕೆಯಾಗಿದೆ. ದರ ಏರಿಕೆಯಿಂದ ಆಟೋ ಚಾಲಕರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಪ್ರಮುಖವಾಗಿ ಕಾರವಾರ, ದಿನದಿಂದ ದಿನಕ್ಕೆ ಕಾರವಾರದಲ್ಲಿ ಈಗ ಎಲ್ಪಿಜಿ ಗ್ಯಾಸ್ ದರ ಹೆಚ್ಚಳವಾಗ್ತಾ ಇರುವಂತದ್ದು. ಆಟೋ ಚಾಲಕರೆಲ್ಲರೂ ಕೂಡ ಈ ಗ್ಯಾಸ್ ದರದ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂದ್ರೆ ಗ್ಯಾಸ್ ಅಭಾವ ಮತ್ತಷ್ಟು ಜಾಸ್ತಿ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಮುಂದೇನು ಅನ್ನುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ಸಂಭವಿಸುತ್ತಿರುವಂತಹ ಯುದ್ಧದಿಂದಾಗಿ ಎಲ್ಪಿಜಿ ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಆಟೋ ಚಾಲಕರು ಕೂಡ ತೀವ್ರ ಕಷ್ಟವನ್ನು ಕೂಡ ಎದುರಿಸ್ತಾ ಇರುವಂತದ್ದು. ನಾನೀಗ ಕಾರವಾರದ ಶೇಜವಾಡದಲ್ಲಿರುವ ಎಲ್ಪಿಜಿ ಗೋ ಗ್ಯಾಸ್ನ ಬಂಕ್ ಬಳಿ ಇದ್ದೇನೆ. ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಆಟೋಗಳು ಕೂಡ ಈ ಒಂದು ಗ್ಯಾಸ್ಗಳನ್ನು ತುಂಬಿ ಆಟೋಗಳನ್ನ ಓಡಿಸ್ತಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗಿದೆ. ಸುಮಾರು 60 ರೂಪಾಯಿ ಇದ್ದಂತಹ ಗ್ಯಾಸ್ನ ದರ ಕೆಜಿಗೆ 80 ರೂಪಾಯಿ ಅಷ್ಟಾಗಿರುವಂತದ್ದು. ಹೀಗಾಗಿ ತೀವ್ರ ಕಷ್ಟವನ್ನು ಕೂಡ ಆಟೋ ಚಾಲಕರು ಅನುಭವಿಸ್ತಾ ಇರುವಂತದ್ದು. ಕಳೆದ ಕೆಲವು ವರ್ಷಗಳ ಹಿಂದೆ ಸಂಬಂಧಪಟ್ಟ ಸರ್ಕಾರ ಶಕ್ತಿ ಯೋಜನೆ ಜಾರಿ ಮಾಡಿದ ಸಂದರ್ಭದಲ್ಲಿ ಆಟೋ ಚಾಲಕರು ಕೂಡ ತೀವ್ರ ಕಷ್ಟವನ್ನು ಕೂಡ ಅನುಭವಿಸಿದ್ರು. ಅದೇ ರೀತಿ ಕೂಡ ಇದೀಗ ಯುದ್ಧದ ಪರಿಣಾಮವಾಗಿ ಗ್ಯಾಸ್ನ ದರ ಜಾಸ್ತಿ ಆಗಿದ್ರಿಂದ ತೀವ್ರ ಕಷ್ಟವನ್ನು ಕೂಡ ಅನುಭವಿಸುತ್ತಿದ್ದಾರೆ. ಗ್ಯಾಸ್ಗಳ ಒಂದು ದರ ಜಾಸ್ತಿ ಆಗಿದ್ರಿಂದ ಯಾವ ರೀತಿ ಸಮಸ್ಯೆ ಆಗ್ತದೆ? ಬಹಳ ಸಮಸ್ಯೆ ಆಗ್ತಾ ಉಂಟು. ಮೊದಲೇ 60 ರೂಪಾಯಿ ಇತ್ತು, ಈಗ ಏಕದಮ್ 20 ರೂಪಾಯಿ ಹೆಚ್ಚಾಗಿದೆ. ಅದರಿಂದ ನಾವು ಪ್ಯಾಸೆಂಜರ್ ಹತ್ರ ದುಡ್ಡು ತೊಗೊಳ್ಳಿಕ್ಕೆ ಆಗುದಿಲ್ಲ. ಸ್ವಲ್ಪ ಅದರಿಂದ ಬೇಗನೆ ಒಂದ್ ಸ್ವಲ್ಪ ಕಡಿಮೆ ಮಾಡಬೇಕನ್ನ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಆಟೋದಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಹಳ ತೊಂದರೆ ಆಗ್ತಾ ಉಂಟು. ಅದು ದಯವಿಟ್ಟು ಬೇಗನೆ ಒಂದ್ ಸ್ವಲ್ಪ ದರ ಕಡಿಮೆ ಮಾಡಬೇಕನ್ನ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಕಡೆ ಇಷ್ಟೇ ದರ ಇದೆಯಾ ಅಥವಾ ಹೇಗೆ ಇಲ್ಲಿ ಮಾತ್ರ ಜಾಸ್ತಿ ಆಗಿದೆ? ಅಂಗೋದಲ್ಲ ಒಂದು ಕಡಿಮೆ ಉಂಟಂತ ಹೇಳ್ತಾರೆ, ಅದು ಗೊತ್ತಿಲ್ಲ. ಇಲ್ಲ 20 ರೂಪಾಯಿ ಜಾಸ್ತಿ ಆಗಿದೆ, 80 ರೂಪಾಯಿ ಆಗಿದೆ. ಮೊದಲು ಕಡಿಮೆ ಇತ್ತು. ಹೌದು ಸರ್, ಈಗ ಕಷ್ಟ ಆಗ್ತಾ ಉಂಟು. ನಾವು ಪ್ಯಾಸೆಂಜರ್ ತಗೊಳ್ಳಿಕ್ಕೆ ಆಗುದಿಲ್ಲ, ದುಡ್ಡು ತಗೊಳಾಗುದಿಲ್ಲ. ಅದರಿಂದ ಬಹಳ ಇದಾಗ್ತಾ ಉಂಟು. ಧನ್ಯವಾದಗಳು.
ಇವಿಷ್ಟು ಆಟೋ ಚಾಲಕರು ಹೇಳುವಂತ ಮಾತು. ಒಟ್ಟಿನಲ್ಲಿ ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗಿದೆ, ಆದರೆ ನಾವು ಪ್ಯಾಸೆಂಜರ್ಗಳಿಂದ ಹೆಚ್ಚಿನ ಹಣವನ್ನು ವಸೂಲಿ ಮಾಡಲಿಕ್ಕೆ ಆಗುದಿಲ್ಲ. ಗಮನಿಸಬಹುದು, ಮಹತ್ವದ ಸೂಚನೆಯ ಒಂದು ಫಲಕಗಳನ್ನು ಕೂಡ ಸಂಬಂಧಪಟ್ಟಂತೆ ಗ್ಯಾಸ್ ಬಂಕ್ಗಳ ಮುಂದೆ ಅಳವಡಿಸಲಾಗಿದೆ. ಪ್ರಸ್ತುತ ಯುದ್ಧ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ ಎಲ್ಪಿಜಿ ಕೊರತೆ ಉಂಟಾಗಿದೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹಾಕಿರುವಂತದ್ದು. ಹೀಗಾಗಿ ಆಟೋ ಚಾಲಕರಿಗೆ ಮತ್ತು ವಾಹನ ಸವಾರರಿಗೆ ಸೂಚನೆಯನ್ನು ಕೂಡ ಇಲ್ಲಿ ನೀಡಿರುವಂತದ್ದು. ಆದರೆ 60 ರೂಪಾಯಿ ಇರುವಂತಹ ಒಂದು ಗ್ಯಾಸ್ ದರವನ್ನ 80 ರೂಪಾಯಿ ಮಾಡಿರುವುದು ತೀವ್ರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಇರುವಂತಹ ಒಂದೇ ಒಂದು ಗ್ಯಾಸ್ ಕಂಪನಿ, ಬೇರೆಡೆಗೆ ಹೋಲಿಸಿದ್ರೆ ಬೇರೆ 3-4 ಗ್ಯಾಸ್ ಬಂಕ್ಗಳಿದೆ, ಕೇವಲ ಒಂದೇ ಬಂಕ್ಗಳಿರೋದ್ರಿಂದ ಆಟೋ ಚಾಲಕರು ಅನಿವಾರ್ಯವಾಗಿ ಗ್ಯಾಸ್ಗಳನ್ನ ತುಂಬಿಸಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಸಂಬಂಧಪಟ್ಟಂತೆ ಗ್ಯಾಸ್ಗಳ ದರ ಜಾಸ್ತಿ ಆಗಿದ್ರೆ ತೊಂದರೆ ಆಗಿದೆ. ಹೀಗಾಗಿ ಸಂಬಂಧಪಟ್ಟವರು ಗಮನ ಹರಿಸಬೇಕೆಂಬ ಅಭಿಪ್ರಾಯವನ್ನು ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.